ಕಷ್ಟ ಅನ್ನೋದಕ್ಕಿಂತ ಇದೆಲ್ಲ ನಂಗೆ ತುಂಬ ಇಷ್ಟ. ಅಂದರೆ ಈ ಕೆಲಸ ಮಾಡೋದೇ ನನಗೆ ತುಂಬ ಇಷ್ಟ. ಅದರಿಂದ ಒಂದಷ್ಟು ಜನಕ್ಕೆ ರೀಚ್ ಆದರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಸವಿರುಚಿ ಇರಲಿ, ಡೇ ನೈಟ್ ನಾವು ಶೂಟಲ್ಲಿ ಇರ್ತಿದ್ವಿ, ತುಂಬ ಕಾಲು ನೋವು, ತುಂಬ ಸೊಂಟ ನೋವು, ಆ ಶೆಕೆಗೆ ಫುಲ್ ಸ್ವೆಟ್. ಅಂದರೆ ನಾನು ಎಷ್ಟೋ ಕೆಲಸಗಳು ಮಾಡಿದ್ದೀನಿ. ಸವಿರುಚಿ ಅದು ಬೇರೆನೆ. ಸವಿರುಚಿ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಅಷ್ಟು ಹೌದು. ನಾನು ನೈಟ್ ಶಿಫ್ಟ್ ಮಾಡಿದ್ದೀನಿ, ಬೇರೆ ಬೇರೆ ರಿಯಾಲಿಟಿ ಶೋ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ನಂದೇ ಯೂಟ್ಯೂಬ್ ಕೆಲಸಗಳು ಅದು ಇದು ಎಲ್ಲ ಮಾಡಿದ್ದೀನಿ. ಸವಿರುಚಿ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ. ಯಾಕಂದರೆ ಅದು ಬ್ಯಾಕ್ ಟು ಬ್ಯಾಕ್ ನಮಗೆ ಲೀಜರ್ ಅನ್ನೋದೇ ಇರಲ್ಲ. ಟಕಟಕ್ ಅಂತ ಚೇಂಜ್ ಆಗ್ತಾ ಇರಬೇಕು ಅಡುಗೆಗಳಿಗೆ. ಬೆಳಿಗ್ಗೆ ತನಕ ನಿಂತಿರಬೇಕು. ಕುತ್ಕೊಂಡು ಮಾಡೋದಕ್ಕೂ ನಿಂತು ಆ ಶೆಕೆ ಸ್ಟವ್ ಉರಿಯಲ್ಲ ಅಂತ ಆಫ್ ಮಾಡೋದು. ಅಂದರೆ ಅದನ್ನ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಮಗೆ ಕಷ್ಟ ಅನ್ಸಿದ್ರು ಜನ ಬಂದು ಮಾತಾಡಿಸಿದಾಗ, ಅದರಲ್ಲೂ ಸವಿರುಚಿ ಆಡಿಯನ್ಸ್ ಅಂತೂ ತುಂಬ ಜನ ಹೆಣ್ಮಕ್ಳು ಮನೆಗೂ ರೀಚ್, ಸವಿರುಚಿಗೆ ನಾವು ಇನ್ನೂ ಹೇಳ್ತಾ ನಾವು ಬರಬೇಕು, ಯಾಕೆ ನಿಲ್ಲಿಸ್ಬಿಟ್ರಿ, ಅಷ್ಟು ಚೆನ್ನಾಗಿ ಬರ್ತಿತ್ತು, ನಾವು ನೋಡ್ತಿದ್ವಿ, ಮಿಸ್ ಮಾಡ್ತಿರ್ಲಿಲ್ಲ ಅಂತೆಲ್ಲ. ಸೊ ಹಾಗಾಗಿ ಕಷ್ಟ ಅನ್ನೋದಕ್ಕಿಂತ ನಾನು ಆ ಎಲ್ಲ ಪ್ರೋಸೆಸ್ನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನಮ್ಮ ಕನಸು, ಟಿ ವಿನಲ್ಲಿ ಬರಬೇಕು, ಜನ ನೋಡಬೇಕು ಅನ್ನೋದು ಕನಸು. ಸೊ ಅದನ್ನು ಬಂದೇ ತಕ್ಕ ಮಟ್ಟಿಗೆ ಜನ ನನ್ನನ್ನು ಗುರುತಿಸಿದ್ರು. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಗುರುತಿಸ್ತಾ ಇದ್ದಾರೆ ಅಂದಾಗ ಅದು ಖುಷಿ ಕೊಡುತ್ತಲ್ವ. ಸೊ ಹಾಗಾಗಿ ನನಗದು ಕಷ್ಟ ಅಂತ ಅನಿಸಲ್ಲ. ಅಫ್ಕೋರ್ಸ್ ಯಾವುದೇ ಒಂದು ಫೀಲ್ಡಲ್ಲೂ ಕೂಡ ಆ ಫೀಲ್ಡರ್ ಅವ್ರ ಮೇಲೆ ಬರಬೇಕು ಅಂತಂದರೆ ಆಂಟ್ರಪ್ರೋನರ್ಸ್ ಇರ್ಬೋದು, ಸಿನಿಮಾ ಬಂದಾಗ ನಟ ನಟಿಯರು, ನಿರ್ದೇಶಕರು ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಅವರು ಎತ್ತರಕ್ಕೆ ಬೆಳಿಬೇಕು ಅಂದರೆ ಖಂಡಿತ ಅದನ್ನು ತಪಸ್ಸಾಗಿ ತಗೋಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡಬೇಕು, ಗಿವ್ ಅಪ್ ಮಾಡಬಾರ್ದು, ಒಂದಷ್ಟು ಅವಮಾನಗಳಾಗುತ್ತೆ, ಸಹಿಸ್ಕೋಬೇಕು. ಸೊ ಓವರಾಲ್ ಜರ್ನಿ ನೋಡಿದಾಗ ನನಗೆ ಖುಷಿ ಇದೆ. ಬಟ್ ಇನ್ನೂ ಮಾಡಬೇಕು, ಮತ್ತಷ್ಟು ಮಾಡಬೇಕು ಅನ್ನೋದು ಕೂಡ ಇದೆ ನನಗೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.